ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿಗೆ ಮತ್ತೆ ಟೋಯಿಂಗ್ ಬೂತ್ ಮರಳಿ ಬಂದಿದೆ. ಅಡ್ಡಾದಿಡ್ಡಿ ಪಾರ್ಕಿಂಗ್ ಮಾಡಿದ್ರೆ ದಂಡ ಅಂತೂ ಕಟ್ಟಲೇಬೇಕಾಗುತ್ತೆ. ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ ಮತ್ತೆ ಟೋಯಿಂಗ್ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ ಈಗ ಸರ್ಕಾರ. ನೋಡಿ, ಟೋಯಿಂಗ್ ಅಸ್ತ್ರ ಪ್ರಯೋಗ ಇದು ದೊಡ್ಡ ಮಟ್ಟದಲ್ಲಿ. ನಗರದ 100ಕ್ಕೂ ಹೆಚ್ಚು ಕಡೆಗಳಲ್ಲಿ ಟೋಯಿಂಗ್ ಪುನರಾರಂಭ ಆಗಿದೆ. ನಗರದ ಅಂದರೆ ಸರ್ಕಾರದ ನಡೆಗೆ ಸಾರ್ವಜನಿಕರು ಮಿಶ್ರ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಾರ್ಕಿಂಗ್ ಫೆಸಿಲಿಟಿ ಕೊಟ್ಟು ಆಮೇಲೆ ಟೋಯಿಂಗ್ ಮಾಡಬೇಕು. ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಟೋಯಿಂಗ್ ಮಾಡಿ ಎಲ್ಲಿ ನಿಲ್ಲಿಸ್ತೀರಾ? ರಸ್ತೆನೇ ಸರಿ ಇಲ್ಲ, ಟೋಯಿಂಗ್ ಮಾಡಿ ಏನು ಪ್ರಯೋಜನ? ಫುಟ್ಪಾತ್ ವ್ಯಾಪಾರಿಗಳಿಗೆ ಎಲ್ಲಿ ಬೇಕು ಜಾಗ ಕೊಡ್ತೀರಾ? ಸರ್ಕಾರ ಯಾವುದು ಸರಿ ಮಾಡ್ತಾ ಇಲ್ಲ, ಮಾಡೋದಿಲ್ಲ, ತಪ್ಪು. DCM DK ಶಿವಕುಮಾರ್ ಎಲ್ಲದಕ್ಕೂ ತಲೆ ಹಾಕ್ತಾರೆ, ಅದೇ ತಪ್ಪು. ಗೌರ್ಮೆಂಟ್ಗೆ ದುಡ್ಡು ಇಲ್ಲ, ಅದಕ್ಕೆ ಹೇಗೆ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಟೋಯಿಂಗ್ ಅಂದ್ರೆ ಈಗ ಬೇರೆ ತರ ಫೆಸಿಲಿಟಿ ಕೊಟ್ಟು, ಪಾರ್ಕಿಂಗ್ ಫೆಸಿಲಿಟಿ ಎಲ್ಲೆಲ್ಲಿ ಕೊಟ್ಟು ಅವರು ಅದನ್ನ ಮಾಡಬೇಕು. ಇಲ್ಲಾಂದ್ರೆ ಸುಮ್ಮನೆ ಯಾರೋ ಒಬ್ರು ಇಲ್ಲಿ ಬಂದಿರ್ತಾರೆ, ಒಂದ್ 2 ನಿಮಿಷ ಅಂದ್ಬಿಟ್ಟು ಏನೋ ತಗೊಂಡೋಗಷ್ಟರಲ್ಲಿ ಇವರು ಪೊಲೀಸರು ಟೋಯಿಂಗ್ ಮಾಡಿ 2,000 3,000 ಕೊಡಿ ಅಂತ ಗಲಾಟೆ ಆಗುತ್ತೆ. ಈ ಗಲಾಟೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಈ ಟೋಯಿಂಗ್ ಇಂದಾನೆ ಸ್ಟಾರ್ಟ್ ಆಗೋದು. ಸ್ಟೇಷನ್ ಮುಂದೆ ಗಲಾಟೆ ಆಗ್ತದೆ, ಆಮೇಲೆ ಸಾರ್ವಜನಿಕರಿಗೂ ಪೊಲೀಸ್ ಸಿಬ್ಬಂದಿಗಳಿಗೂ ಗಲಾಟೆ ಆಗ್ತಾ ಇರ್ತದೆ. ಸೊ ಇದನ್ನ ಇವ್ರ ವ್ಯವಸ್ಥೆ ಫಸ್ಟ್ ಏನ್ ವ್ಯವಸ್ಥೆ ಪಾರ್ಕಿಂಗ್ ಎಲ್ಲ 2.5 ವರ್ಷದಿಂದ ಇಲ್ಲದೆ ಇರೋದು ಇವಾಗ ತಂದಿದ್ದಾರೆ ಕಾನೂನು. ಇದನ್ನ ಸರ್ಕಾರ ಬಂದಾಗ್ಲೇ ನೀವು ಕಾನೂನು ತರಬೇಕಿತ್ತು, ನಿಮ್ದು ಇದೆ ಅಂತ ಹೇಳಿದ್ರೆ. ಒಂದು ಕೆಲವು ಏರಿಯಾದಲ್ಲಿ ಗಾಂಧಿ ಬಜಾರು, ಮಲ್ಲೇಶ್ವರಂ ಈ ಏರಿಯಾ ಇಂಥ ಪಾಶ್ ಏರಿಯಾಗಳಲ್ಲಿ ಫಸ್ಟ್ ಜನಗಳು ತಿರ್ಗಾಡಕ್ಕೆ ಫುಟ್ಪಾತ್ ಇಲ್ಲ. ಫುಟ್ಪಾತ್ ಅಲ್ಲಿ ವ್ಯಾಪಾರಸ್ಥರು ಫುಟ್ಪಾತ್ ಬಂದಿದ್ದಾರೆ. ಅವ್ರಿಗೊಂದು ಬೇರೆ ಕಡೆ ನೀವು ವ್ಯವಸ್ಥೆ ಮಾಡಿಕೊಟ್ಟು ಫುಟ್ಪಾತ್ ಜನಗಳು ತಿರ್ಗಾಡಕ್ ಬಿಡಿ. ಅವಾಗ ನೀವು ಟೋ ಮಾಡಿ ಎಲ್ಲೆಲ್ಲೋ ಅಡ್ಡಾದಿಡ್ಡಿ ನಿಲ್ಲಿಸ್ತಾರೆ, ಆ ಗಾಡಿ ಎಲ್ಲ ಎತ್ಸಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಯಾರು ಅಡ್ಡಾದಿಡ್ಡಿ ನಿಲ್ಲಿಸ್ತಾರೆ ಅವ್ರಿಗೇನು ಫೈನ್ ಇದೆ ಅದೇನಿದೆ ಹಾಕ್ಸಿ. ಇದನ್ನ ಖುದ್ದು ಸರ್ಕಾರದಿಂದನೇ ಗಾಡಿಗಳನ್ನ ಬಿಡಬೇಕು. ಮೇಡಮ್, ನೀವು ಇಲ್ಲಿಂದ ಹುಣಸ್ಮಾರ್ನಳ್ಳಿಗೆ ಒಂದ್ ಗಾಡಿ ಇಲ್ಲಿಂದ ಟೋ ಮಾಡ್ಕೊಂಡು ಹೋಗಿರ್ತೀರಾ. ನೀವು ಹುಣಸ್ಮಾರ್ನಳ್ಳಿ ಗೋಡನ್ ಮಾಡಿದೀರಾ, ಆ ಗೋಡನ್ಗೆ ಗಾಡಿನೇ ಬಿಟ್ಬಿಡ್ತಾನೆ ಪಾರ್ಟಿ. ಇಲ್ಲಿಂದ ಅಲ್ಗೋಗೋಷ್ಟಲ್ಲಿ ಆ ಚಾರ್ಜ್ ಕೊಟ್ಟು ಅಲ್ಗೋಗೋಷ್ಟಲ್ಲಿ ಗಾಡಿನೇ ಬಿಟ್ಬಿಡ್ತಾನೆ. ಗಾಡಿನೇ ಬೇಡ ಅವನ್ಗೆ.